ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಮೈಸೂರು ಮತ್ತು ನಂಜನಗೂಡು ಏನು ಎನ್ ಎಚ್ ಇದೆಯಲ್ಲ, ಆ ಎನ್ ಎಚ್ಚಿಂದ ಬರುವಂತಹ ಇದು ಕೂಡ ಒಂದು ಎನ್ ಎಚ್ ರಸ್ತೆ. ಈ ಎನ್ ಎಚ್ಚಿಂದ ಒಂದು 3/4 ಕಿಲೋಮೀಟ್ರು ಇದೇ ರೀತಿ ಸರ್ಕಾರಿ ರಸ್ತೆ ಮುಖಾಂತರನೇ ಬರುವಂಥದ್ದು. ಇದರಲ್ಲಿ ಅರ್ಧ ಸಿಮೆಂಟ್ ರೋಡ್ ಇದೆ, ಇನ್ನರ್ಧ ಈ ರೀತಿ ಮೆಟ್ಲಿಂಗ್ ರಸ್ತೆ ಇದೆ. ಇದು ಸುತ್ತಮುತ್ತಲಿನ ಒಂದು ಪರಿಸರ. ಬಟ್ ಇದೆಲ್ಲ ಕಂಪ್ಲೀಟು ವೆಟ್ಲ್ಯಾಂಡ್. ಇದು ನೋಡಿ, ಇಲ್ಲಿ ಆ್ಯಕ್ಚುಲಿ ಮೋಟ್ರ್ ಸ್ಟಾರ್ಟ್ ಮಾಡಿಲ್ಲ, ಹಂಗೆ ನೀರು ಫ್ಲೋಯಿಂಗ್ ಇದೆ ಈ ಬೋರ್ವೆಲ್ಲಲ್ಲಿ. ಮೋಟ್ರ್ ಸ್ಟಾರ್ಟ್ ಮಾಡಿಲ್ಲ, ಬಟ್ ಹಂಗೆ ನೋಡಿ ನೀರು ಬೀಳ್ತಾ ಇದೆ. ಅಂದರೆ ನೀರಿನ ಒಂದು ಪ್ರಮಾಣ ಹತ್ತಿರದಲ್ಲೇ ಇದೆ. ಯಾಕೆಂದರೆ ಇದೆಲ್ಲ ಆಲ್ಮೋಸ್ಟ್ ಅಲ್ಲೂ ಚಾನಲ್ಸ್ ಎಲ್ಲ ತುಂಬ ಇದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ವಾಟ್ರಿಗೆ ಏನು ಕೊರತೆ ಇಲ್ಲ. ಮೋಟ್ರ್ ಸ್ಟಾರ್ಟ್ ಮಾಡದಿದ್ರೂ ಕೂಡ ನೀರು ಓಡ್ತಾ ಇದೆ. ಇದು ಪಕ್ಕದ ಅಂದರೆ ಇವ್ರದ್ದೇ ಲ್ಯಾಂಡು. ಇದರಲ್ಲಿ ಸಪ್ರೇಟು ಸ್ಕೆಚ್ ಮಾಡಿದಾಗ ಇದು ಈ ಭಾಗ ಇದೆಯಾ ಸ್ಟ್ರೈಟು, ಇದೇನು ಬರೋಲ್ಲ. ಇದು ಮಾರಾಟಕ್ಕೆ ಇರುವಂಥದ್ದು. ಒಟ್ಟು 4.5 ಎಕರೆ ಬರುತ್ತೆ. ಇದರಲ್ಲಿ ಒಂದು 30 ತೆಂಗಿನ ಮರನೂ ಕೂಡ ಇದೆ. ಒಟ್ಟು ಟೋಟಲ್ ಬಂದಿದ್ದು 9.5 ಎಕರೆ ಬೌಂಡ್ರಿ. 2 RTC ಬರುತ್ತೆ. ಈ 2 RTCನಲ್ಲೂ ಕೂಡ ಸ್ಪ್ಲಿಟ್ ಮಾಡಿ ಅರ್ಧ ಭಾಗನ ಕೊಡ್ತಾರೆ. ಸೊ ಅದರಲ್ಲಿ 4.5 ಎಕರೆ ಬರುತ್ತೆ. ಸುಮಾರು ಒಂದು 120-130 ಅಡಿ ಎಂಟ್ರೆನ್ಸ್ ಬರುತ್ತೆ. ನೋಡಿ, ಇಲ್ಲಿಂದ ಈ ಕಡೆಗೆ ಎಂಟ್ರೆನ್ಸ್ ಇದು. ಅಲ್ಲಿ ಎಲೆಕ್ಟ್ರಿಕ್ ಪೋಲ್ ಇದೆಯಲ್ಲ, ಅಲ್ಲಿ ತನಕ ಎಂಟ್ರೆನ್ಸ್ ಇದು. ಎಲೆಕ್ಟ್ರಿಕ್ ಲೈನ್ ಇದೆ ನೋಡಿ, ಹಂಗೆ ಸ್ಟ್ರೈಟ್ ಹೋಗುತ್ತಿದ್ದು. ಅಲ್ಲಿ ಪ್ಯಾಡಿ ಎಲ್ಲ ಇದೆ, ಮತ್ತು ಲಾಸ್ಟ್ ಕೊನೆಯಲ್ಲಿ ಕಬ್ಬಿದೆಯಲ್ಲ, ಅಲ್ಲಿ ತನಕ ಕೂಡ ಹೋಗುತ್ತಿದ್ದು. ಇದು ಈಸ್ಟು ಮತ್ತು ವೆಸ್ಟ್ಗೆ ತುಂಬ ಲೆಂತ್ ಇದೆ. ಇದು ಎಂಟ್ರೆನ್ಸಲ್ಲಿ ಒಂದು 120-130 ಅಡಿ ಎಂಟ್ರೆನ್ಸ್ ಬರುತ್ತೆ. ಸೊ ಒಂದು ಪೀಸ್ ಆದ ನಂತರ ಅಂದರೆ ಹಿಂಭಾಗಕ್ಕೆ ಸೇರಿದಂಗೆ ಒಂದು 250 ಅಡಿ ಮೇಲೆ ಬರುತ್ತೆ ಎಂಟ್ರೆನ್ಸು. ನೋಡಿ, ರೋಡಿಂದ ಈ ತೆಂಗಿನ ಮರ ತನಕ ಒಂದು 120-130 ಅಡಿ ಎಂಟ್ರೆನ್ಸ್ ಬರುತ್ತೆ. ಮತ್ತು ಎಗೇನ ಇಲ್ಲಿಂದ ಒಂದು 250 ಅಡಿ ಮೇಲೆ ಬರುತ್ತೆ ಎಂಟ್ರೆನ್ಸು. ನೋಡಿ, ಇದು ಜಾಗ ಇದು. ಮತ್ತು ಪ್ಯಾಡಿ ಹಾಕಿದಾರಲ್ಲ, ಅದು ಈ ಪೀಸು. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ತೆಂಗು ಒಂದು 30ಕ್ಕಿಂತನೂ ಕೂಡ ಹೆಚ್ಚು ತೆಂಗಿನ ಮರ ಬರುತ್ತೆ. ಆ ಮೂಲೆಯಿಂದ ಲಾಸ್ಟ್ ಕಬ್ಬಿದೆ ನೋಡಿ, ಅಲ್ಲಿ ತನಕ. ಅಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಅದು ಪಕ್ಕದ ಫಾರ್ಮ್ ಅವ್ರದ್ದು ಮನೆ ಅದು. ಸೊ ಮಾರಾಟಕ್ಕೆ ಇರೋಂಥದ್ದು ಈ ಭಾಗ. ಇದು ನಂಜನಗೂಡಿಂದ ಇದು ಒಂದು 8 ಕಿಲೋಮೀಟ್ರ್ ಆಗುತ್ತೆ. 8-9 ಕಿಲೋಮೀಟ್ರ್ ಆಗುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ 28 ಕಿಲೋಮೀಟರ್ಸ್, 28 ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ. ಇದು ಒಂದು ಜನರಲ್ ಪ್ರಾಪರ್ಟಿ. ಸೊ ಟೋಟಲ್ಲಿ 9.5 ಎಕರೆ ಬೌಂಡ್ರಿ. ಇದು 2 RTC ಬರುತ್ತೆ. ಅದರಲ್ಲಿ ಸ್ಪ್ಲಿಟ್ ಮಾಡಿ 4.5 ಎಕರೆ ಕೊಡ್ತಾರೆ. ಸೊ ಎನ್ ಎಚ್ಚಿಂದ ಜಸ್ಟ್ ಇದು ಕೂಡ ಒಂದು 3/4 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಆ ಮೂಲೆಲ್ಲ ಸೇರಿಕೊಂಡು ಹಂಗೆ ಸ್ಟ್ರೈಟ್ ಕೊನೆಯಲ್ಲಿ ಹೋಗುತ್ತೆ, ತೆಂಗಿನ ಮರ ತನಕ ಹೋಗುತ್ತೆ. ಸೊ ಹಿಂದ್ಗಡೆ ವಿಡ್ತ್ ಜಾಸ್ತಿ ಇದೆ. ಸೊ ಎಂಟ್ರೆನ್ಸು 120 ಅಡಿ 130 ಅಡಿ ಬಂದರೆ, ಅದರ ಹಿಂಭಾಗದ ಅಂದರೆ ಒಂದು ಪಾರ್ಟ್ ಆದಮೇಲೆ ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಆ ಸೆಕೆಂಡ್ ಪಾರ್ಟ್ ಬಂದು ವಿಡ್ತ್ ಜಾಸ್ತಿ ಇದೆ. ಸೊ ಇದು ಒಂದು 3 ತಿಂಗಳು ಟೈಮ್ ಬೇಕಾಗುತ್ತೆ. ಏಕೆಂದರೆ ಇದು
ಟೋಟಲ್ ಬೌಂಡ್ರಿನ ಸ್ಪ್ಲಿಟ್ ಮಾಡಬೇಕಾಗಿರೋದ್ರಿಂದ ಸೊ ನಿಮ್ಮ ಹೆಸರಲ್ಲೇ ಸ್ಕೆಚ್ ಕಟ್ಟಿ ಆಮೇಲೆ ರಿಜಿಸ್ಟ್ರೇಷನ್ಗೆ ಹೋಗುವಂಥದ್ದು ಈ ಒಂದು ಫ್ಲ್ಯಾಟಲ್ಲಿ ಇದೆ. ಸೊ ಮಿನಿಮಮ್ 3 ತಿಂಗಳು ಟೈಮ್ ಬೇಕಾಗುತ್ತೆ. ಸೊ ಅಲ್ಲಿ ತನಕ ವಂಶವೃಕ್ಷ ಪ್ರಕಾರ ನಿಮಗೆ ರಿಜಿಸ್ಟರ್ ಆಫೀಸಿನಲ್ಲಿ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಸೊ ಅದು ಸ್ಕೆಚ್ ಆದಮೇಲೆ ನೀವು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸೊ ನೀವು ಕೂಡ ಈಗಲೇ ಚೆಕ್ ಮಾಡಿಸ್ಕೊಳ್ಬೋದು, ಜೊತೆಗೆ ಸರ್ವೆ ಮಾಡ್ಬೋದು. ಆನಂತರ ಎಲ್ಲ ಪಾಸಿಟಿವ್ ರಿಸಲ್ಟ್ ಬಂದಮೇಲೆ ಯು ವಿಲ್ ಗೋ ಟು ದಿ ರಿಜಿಸ್ಟ್ರೇಷನ್. ಸೊ ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ 28 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.